ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ರಂಗನಾಥ್ ಮಾತಾಡದೇ ಇರೋದಕ್ಕೆ ಸೂರ್ಯ ಪ್ಲ್ಯಾನ್ ಮಾಡಿ ಮನೇಲಾಗಿದ್ದೆಲ್ಲ ಲಕ್ಕಿಗೆ ಹೇಳಿ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗೆ ಬಂದ ಲಕ್ಕಿ ರಂಗನಾಥ್ ಹತ್ರ ಸಪ್ರೇಟಾಗಿ ಹೋಗಿ ಮಾತಾಡಿ ಶಾಂತಿನ ಕ್ಷಮಿಸಿ ಮಾತಾಡಿಸೋ ಅಂತ ರಂಗ ಅದನ್ನು ಬಿಟ್ಟು ಶಾಂತಿಯಿಂದ ಮೀನಾ ಹತ್ರ ಏನಾದರೂ ಕ್ಷಮೆ ಕೇಳಿಸಿದ್ರೆ ಆಮೇಲೆ ಶಾಂತಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮೀನಾಗೆ ಇನ್ನೂ ಕಾಟ ಜಾಸ್ತಿ ಕೊಡ್ತಾಳೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಈ ಕಡೆ ಶಾಂತಿ ಅವರಿಬ್ಬರು ಏನು ಇದ್ದಾರೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಆಗ ರಂಗನಾಥ್ ಬಂದು ಸೂರ್ಯನ ಮುಖ ನೋಡಿದಾಗ, ಅಪ್ಪ ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲಪ್ಪ, ಅದಕ್ಕೆ ಲಕ್ಕಿನ ಕರ್ಕೊಂಡು ಬಂದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಲಕ್ಕಿ, ಲೋ ರಂಗ, ಅಲ್ಲೇನೋ ನೋಡ್ತಾ ಇದೀಯಾ, ಬಾರೋ ಇಲ್ಲಿ ಅಂತ ಕರ್ಕೊಂಡು ಬಂದು, ಶಾಂತಿ ಒಂದು ಕುಟುಂಬದಲ್ಲಿ ದೊಡ್ಡವಳಾಗಿ ಇದ್ಕೊಂಡು ನೀನು ಮಾಡಿರೋ ಕೆಲಸ ತಪ್ಪು ಕಣೆ, ಅದು ಅಲ್ಲದೆ ಆ ಮನೋಜನಿಗೋಸ್ಕರ ಅಂತ ಸಹಾಯ ಮಾಡೋದಕ್ಕೆ ಹೋಗಿ ಎಲ್ಲರ ಮುಂದೆ ನೀನೇ ಕೆಟ್ಟವಳಾದೆ. ನಾನು ಅವತ್ತಿಂದ ನಿನಗೆ ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ಎಲ್ಲರನ್ನೂ ಒಂದೇ ರೀತಿ ನೋಡು ಅಂತ. ಆದರೆ ನೀನು ಯಾವತ್ತೂ ನನ್ನ ಮಾತು ಕೇಳ್ತೀಯಾ ಅಂತ ಲಕ್ಕಿ ಕೇಳಿದಾಗ, ಅಯ್ಯೋ ಲಕ್ಕಿ, ಎಲ್ಲರೂ ನಿನ್ನ ಥರನೇ ಇರೋದಕ್ಕೆ ಆಗುತ್ತಾ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ, ನೀವು ಸುಮ್ಮನೆ ಇರ್ರಿ, ನೀವಿನ್ನೂ ಸಮಸ್ಯೆಯನ್ನು ದೊಡ್ಡದು ಮಾಡಬೇಡಿ, ಸೈಲೆಂಟಾಗಿ ನಿಂತ್ಕೊಳ್ಳಿ ಅಂತ ಸೂರ್ಯನಿಗೆ ಹೇಳ್ತಾಳೆ. ಈ ಕಡೆ ಲಕ್ಕಿ, ಶಾಂತಿ ನೀನೇನು ಮೀನಾ ಹತ್ರ ಕ್ಷಮೆ ಕೇಳೋದೇನೋ ಬೇಡ, ಅದು ಅಲ್ಲದೆ ಮೀನಾ ಯಾವತ್ತೂ ಅದನ್ನೆಲ್ಲ ಬಯಸಿದವಳು ಅಲ್ಲ. ಆದರೆ ನೀನು ರಂಗನಾಥನಿಗೆ ಗೊತ್ತಿಲ್ಲದೆ ಇದನ್ನೆಲ್ಲ ಮಾಡಿದ್ದು ತುಂಬ ದೊಡ್ಡ ತಪ್ಪು ಕಣೆ ಅಂತ ಲಕ್ಕಿ ಹೇಳಿದಾಗ, ಅತ್ತೆ ನನಗೋಸ್ಕರ ಅಂತ ನಾನೇನೂ ಮಾಡಿಲ್ಲ, ನನ್ನ ಮಗನಿಗೆ ಕಷ್ಟ ಅಂತ ಬಂದಾಗ ನಾನು ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ಅಂಥ ತಪ್ಪು ದಾರಿಯಲ್ಲಿ ಹೋಗಬೇಕಾಗಿತ್ತೇನು, ನೀನು ಒಂದು ಮನೆ ಅಂತ ಇರೋದು ಯಾಕೆ, ಎಲ್ಲರನ್ನೂ ಕೂರಿಸ್ಕೊಂಡು ಸರಿಯಾದ ನಿರ್ಧಾರ ತಗೋಬೋದಾಗಿತ್ತು, ಸರಿ ಆಗಿದ್ದಾಗೋಯ್ತು, ಗೊತ್ತಿಲ್ಲದೆ ತಪ್ಪು ಮಾಡಿದೀಯಾ ಅಂತ ಹೇಳಿ ರಂಗನ ಹತ್ರ ಹೋಗಿ ಕ್ಷಮೆ ಕೇಳು, ಅವನು ನಿನ್ನನ್ನು ಖಂಡಿತವಾಗೂ ಕ್ಷಮಿಸಿ ನಿನ್ನ ಹತ್ರ ಮಾತಾಡ್ತಾನೆ ಅಂತ ಲಕ್ಕಿ ಹೇಳಿದಾಗ ಶಾಂತಿ ಯೋಚನೆ ಮಾಡಿಕೊಂಡೇ ನಿಂತಿರ್ತಾಳೆ. ಏನೇ ನೋಡ್ತಾ ಇದ್ದೀಯಾ ನೀನು, ಮೀನಾ ಹತ್ರ ಕ್ಷಮೆ ಕೇಳಬೇಡ, ಆದರೆ ರಂಗ ನಿನ್ನ ಗಂಡ, ಅವನಿಗೆ ಗೊತ್ತಿಲ್ಲದೆ ನೀನು ಇದನ್ನೆಲ್ಲ ಮಾಡಿರೋದಕ್ಕೆ ನೀನು ಅವನ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಲಕ್ಕಿ ಹೇಳಿದಾಗ, ಸರಿ ಅತ್ತೆ ಅಂತ ಶಾಂತಿ ಹೇಳ್ತಾಳೆ. ಬಾರೆ ಕೇಳೆ ಅಂತ ಲಕ್ಕಿ ಕರೆದಾಗ, ನಾನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸಿ ಅಂತ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಅವರು, ಅಮ್ಮ ಎಲ್ಲರ ಮುಂದೆನೂ ಈ ಸಮಸ್ಯೆ ನಡೆದಿರೋದು, ಅದಕ್ಕೆ ಎಲ್ಲರೂ ಬಂದಮೇಲೆ ಅವ್ರ ಮುಂದೆನೇ ಕ್ಷಮೆ ಕೇಳೋದಕ್ಕೆ ಹೇಳು ಅಂತ ಲಕ್ಕಿ ಹತ್ರ ಹೇಳ್ತಾರೆ. ಆಗ ಸೂರ್ಯ, ಹೌದು ಇದು ಪಾಯಿಂಟ್ ಅಲ್ವಾ ಲಕ್ಕಿ, ಒಂದೇ ಒಂದು ನಿಮಿಷ ಇರು, ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ, ಬೇಡದೇ ಇರೋ ವಿಷಯಕ್ಕಾದರೆ ಈ ವೇಸ್ಟ್ ಬಾಡಿಗಳು ಇಲ್ಲೇ ಬಿದ್ದಿರ್ತವೆ, ಬೇಕಾದಾಗ ಇಬ್ಬರು ಇಲ್ಲಿ ಇರೋದೇ ಇಲ್ಲ ಅಂತ ಸೂರ್ಯ ಹೇಳಿ ರವಿನ ಕರೆಯೋದಕ್ಕೆ ಅಂತ ಹೋಗ್ತಾನೆ. ಮತ್ತು ಮನೋಜನ ಹತ್ರ ಬಂದು, ಪೆಂಗ್ಬಡ್ಡಿ ಇಲ್ಲೇ ಎಲ್ಲೋ ಹೋದೆ ನೀನು, ಬಾಗಿಲು ತೆಗಿಯೋ ಅಂತ ಸೂರ್ಯ ಕರೀತಾನೆ. ನಂತರ ಪೌಡರು ಆಚೆ ಬಾ ಅಂತ ಸೂರ್ಯ ಕರೆದಾಗ, ಲೋ ಯಾಕೋ ಹಿಂಗಿರ್ಸಿದ್ಯಾ ಅಂತ ಮನೋಜ ಆಚೆಗೆ ಬರ್ತಾನೆ. ಆಗ ಸೂರ್ಯ, ಹೂ ಕಣೋ, ನಿನಗೆ ಹಬ್ಬ ಕಾದಿದೆ ಹಬ್ಬ ಅಂತ ಸೂರ್ಯ ಹೇಳ್ತಿರುವಾಗ, ಮನೋಜ ಬಾರೋ ಇಲ್ಲಿ ಅಂತ ಲಕ್ಕಿ ಜೋರಾಗಿ ಕರೀತಾರೆ. ಆಗ ಮನೋಜ, ಅಜ್ಜಿ ಬಂದೆ ಅಂತ ಬಂದಾಗ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಆಚೆ ಬಂದು, ಅಜ್ಜಿ ಯಾವಾಗ ಬಂದ್ರಿ ಅಂತ ಕೇಳ್ತಾರೆ. ಏನಜ್ಜಿ ದಿಢೀರ್ ಅಂತ ಬಂದಿದ್ದೀರಾ ಅಂತ ರವಿ ಕೇಳಿದಾಗ, ಲಕ್ಕಿ ವಿಷಯ ಇದೆ ಕಣೋ, ಇಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಯಿತು, ನಿಮ್ಮ ಅಪ್ಪ ಅಮ್ಮ ಇಬ್ಬರು ಮಾತಾಡ್ತಿಲ್ವಲ್ಲ ಅದಕ್ಕೆ ಅಂತ ಲಕ್ಕಿ ಹೇಳಿದಾಗ, ಅಜ್ಜಿ ಆ್ಯಕ್ಚುಲಿ ನೋಡಿದರೆ ಇಲ್ಲಿ ಎಲ್ಲ ತಪ್ಪು ನಡೀತಾನೆ ಇದೆ ಅಂತ ಶ್ರುತಿ ಹೇಳಿದಾಗ, ಶ್ರುತಿ ನೋಡಿ ಶಾಂತಿ ಕೋಪ ಮಾಡ್ಕೊಳ್ತಾಳೆ. ಆಗ ಲಕ್ಕಿ, ಎಲ್ಲ ಗೊತ್ತಾಗಿದೆ ಕಣಮ್ಮ, ಇಲ್ಲಿಗೆ ಬಂದಿರೋದು ಒಂದು ಸಮಸ್ಯೆ ಅಂತ ಬಂದಾಗ ಈ ಥರ ಮಾತಾಡೋದೇ ಇರಬಾರ್ದು, ನೀವು ಯಾರೂ ಇದನ್ನು ಕಲ್ತ್ಕೋಬೇಡಿ, ಅರ್ಥ ಆಯ್ತಾ. ಈಗ ಶಾಂತಿ ರಂಗನ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ ಅಂತ ಹೇಳಿ ಶಾಂತಿ, ಯಾಕೆ ನಿಂತ್ಕೊಂಡಿದ್ಯಾ ಕೇಳು ಅಂತ ಲಕ್ಕಿ ಹೇಳ್ತಾರೆ. ಆಗ ಶಾಂತಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳೋದಕ್ಕೆ ಮುಜುಗರ ಆಗಿರುತ್ತೆ. ಆದರೂ ಕೂಡ ಬೇರೆ ದಾರಿ ಇಲ್ಲದೆ ರಂಗನಾಥ್ ಹತ್ರ ಬಂದು, ನಾನು ಬೇಕು ಅಂತ ಏನೂ ಮಾಡಲಿಲ್ಲ, ಕ್ಷಮಿಸ್ಬಿಡಿ, ಇನ್ಮೇಲೆ ಈ ರೀತಿ ಎಲ್ಲ ಮಾಡೋದಿಲ್ಲ ಅಂತ ಶಾಂತಿಗೆ ಕೇಳ್ತಾಳೆ. ಆಗ ಲಕ್ಕಿ, ರಂಗ ನೀನು ಯಾಕೋ ಸುಮ್ಮನೆ ಕೂತಿದ್ಯಾ, ಸರಿ ಅಂತ ಹೇಳು ಅಂತ ಲಕ್ಕಿ ಹೇಳಿದಾಗ, ಸರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ, ಸೂಪರ್ ಲಕ್ಕಿ, ನೀನು ಸೂಪರ್ ಅಂತ ಕೈ ತಟ್ಟುತ್ತಾ, ಒಂದು ವಾರದಿಂದ ಯಾರ ಕೈಲೂ ಆಗದೆ ಇರೋ ಸಮಸ್ಯೆನ ನಮ್ಮ ಲಕ್ಕಿ ಎಷ್ಟೊಂದು ಚೆನ್ನಾಗಿ ಬಗೆಹರಿಸ್ಬಿಟ್ರು ಅಂತ ಹೇಳ್ತಿರ್ಬೇಕಾದ್ರೆ ಲಕ್ಕಿನ ಗುರಾಯಿಸ್ತಿರೋದನ್ನು ನೋಡಿ ಸೂರ್ಯ ಸುಮ್ಮನಾಗಿಬಿಡ್ತಾನೆ. ನಂತರ ಲಕ್ಕಿ ಮೀನಾ ಹತ್ರ ಬಂದು, ಮೀನಾ ಅವಳು ಮಾತಾಡಿದ್ದನ್ನೆಲ್ಲ ನಮ್ಮ ಮನಸ್ಸಿಗೆ ತಗೋಬೇಡಮ್ಮ ಅಂತ ಹೇಳಿದಾಗ, ಇಲ್ಲ ಅಜ್ಜಿ ಹಾಗೇನೂ ಇಲ್ಲ, ಆದರೆ ಅತ್ತೆ ನಮ್ಮ ಅಮ್ಮನ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಸ್ವಲ್ಪ ಬೇಜಾರಾಗಿತ್ತು, ಅದನ್ನು ಬಿಟ್ಟರೆ ಬೇರೆ ಏನು ನನಗೆ ಅವ್ರ ಮೇಲೆ ಕೋಪ ಇಲ್ಲ ಅಜ್ಜಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಲಕ್ಕಿ ಕೇಳಿಸ್ಕೊಂಡೇನೆ, ಶಾಂತಿ ಇದನ್ನೇ ಕಣೆ ಮನೆಗೋಸ್ಕರ ಬಿಟ್ಕೊಡೋದು ಅಂತ ಹೇಳೋದು, ಇನ್ಮೇಲಾದರೂ ಅವಳನ್ನು ಅರ್ಥ ಮಾಡ್ಕೋ
ಅಂತ ಲಕ್ಕಿ ಹೇಳ್ತಾರೆ. ಅದನ್ನು ಕೇಳಿ ಶಾಂತಿ ಮುಖ ತಿರುಗಿಸ್ಕೊತಾಳೆ. ನಂತರ ಲಕ್ಕಿ ಮನೋಜ ಬಾರೋ ಇಲ್ಲಿ ಅಂತ ಕರೆದಾಗ ಹೇಳಿ ಅಜ್ಜಿ ಅಂತ ಮನೋಜ್ ಲಕ್ಕಿ ಹತ್ರ ಬಂದು ಕೂತ್ಕೋತಾನೆ. ಆಗ ಲಕ್ಕಿ ಮನೋಜನ ಕೆನ್ನೆಗೆ ಜೋರಾಗಿ ಬಾರಿಸಿದಾಗ ಅಜ್ಜಿ ಈಗ ಹೊಡೆದ್ಬಿಟ್ರಿ ಅಂತ ಮನೋಜಿಗೆ ಹೇಳ್ತಾನೆ. ಅದಕ್ಕೆ ಲಕ್ಕಿ ಏನೋ ಅಜ್ಜಿ ಇದಕ್ಕೆಲ್ಲ ಮೂಲ ಕಾರಣ ನೀನೇ ಕಣೋ, ಏನೋ ಓದಿ ದಬ್ಬಾಕಿದ್ದಾನಂತೆ, ದೊಡ್ಡದಾಗಿ ಓದಿದ್ದೀನಿ ಅಂತೆಲ್ಲ ಹೇಳ್ಕೊತಿದ್ದೆ. ಇದೇನೋ ನೀನು ಓದಿರೋ ಲಕ್ಷಣ. ನಿಮ್ಮಮ್ಮನಿಗೆ ಅವಾಗ ಹೀಗೆ 4 ಕೊಟ್ಟು ಬೆಳೆಸಿದ್ದಿದ್ರೆ ನಿನ್ನ ಬುದ್ಧಿ ಬಂದಿರ್ತಿತ್ತು ಅಂತ ಲಕ್ಕಿ ಹೇಳಿದಾಗ, ಲಕ್ಕಿ ಇವನು ಊರಲ್ಲಿ ಬೆಳೆದಿದ್ರೆ ಇವನಿಗೆ ಸಖತ್ತಾಗಿ ಇರ್ತಿತ್ತು. ಆ ಕಡ್ಡಿ ಇಟ್ಟಿದ್ಯಲ್ಲ ನೀನು ಸಣ್ಣದು, ನಂಗೆ ಕೊಡ್ತಿದ್ದೆ ಅಲ್ಲ ಅವಾಗವಾಗ, ಅದೇ ಥರ ಇವನಿಗೆ ಕೊಡಬೇಕಾಗಿತ್ತು ವಧೆಗಳನ್ನು, ಆವಾಗ ಗೊತ್ತಾಗ್ತಿತ್ತು ಇವನಿಗೆ ಅಂತ ಸೂರ್ಯ ಹೇಳಿದಾಗ ಮನೋಜ ಸೂರ್ಯನನ್ನೇ ಗುರಾಯಿಸ್ತಿರ್ತಾನೆ. ಆಗ ಲಕ್ಕಿ ಏನು ನಮ್ಮಮ್ಮ ದೊಡ್ಡ ಸೊಸೆ ಅಂತ ಕರೆದಾಗ ಹೇಳಿ ಅಜ್ಜಿ ಅಂತ ರೋಹಿಣಿ ಬರ್ತಾಳೆ. ಆಗ ಲಕ್ಕಿ ಅಲ್ಲಮ್ಮ ರೋಹಿಣಿ, ಇವನ ಅಮ್ಮ ಇವನು ಇಷ್ಟೊಂದು ದೊಡ್ಡ ಕತೆ ಆದರೂ ಕೂಡ ಮುದ್ದು ಮಾಡಿ ಹಾಳು ಮಾಡಿಬಿಟ್ಲು. ನೀನು ಬಂದಾಗಿಂದ ಇವನನ್ನು ಸ್ವಲ್ಪ ತಿದ್ದಬಾರ್ದಾಗಿತ್ತ ಅಂತ ಕೇಳಿದಾಗ, ಇಲ್ಲ ಅಜ್ಜಿ ಅವರಿಗೆ ಗೊತ್ತಿಲ್ಲದೆ ಯಾಮಾರಿಬಿಟ್ರು ಅಂತ ರೋಹಿಣಿ ಹೇಳ್ತಾಳೆ. ಆಗ ಲಕ್ಕಿ ಹೌದು ಇವನು ಯಾಮಾರಿ ಇದ್ದರೆ ಬೇರೆಯವರು ಯಾಕೆ ಯಾಮಾರಿಸ್ಬೇಕಾಗಿತ್ತು, ಈ ರೀತಿ ಮಾಡೋದು ಸರಿನಾ ಅಂತ ಲಕ್ಕಿ ಹೇಳಿದಾಗ ರೋಹಿಣಿ ಶಾಂತಿ ಮುಖಾನೇ ನೋಡ್ತಿರ್ತಾಳೆ. ಮತ್ತು ಲಕ್ಕಿ ನೋಡಮ್ಮ ರೋಹಿಣಿ, ಇವನು ಈ ರೀತಿ ಮಾಡೋದು ಮುಂದೆ ನಿನ್ನ ಜೀವನಕ್ಕೆ ಕಷ್ಟ ಆಗುತ್ತೆ, ಈಗಲೇ ಇವನನ್ನು ನಿನ್ನ ಕೈ ಹಿಡಿತದಲ್ಲಿ ಇಟ್ಕೋ, ಇವನೇನಾದರೂ ತಪ್ಪು ಮಾಡಿದ್ರೆ ಶಾಂತಿ ಥರ ಮುಚ್ಚಿಡಬೇಡ, ಇವನನ್ನು ಬದಲಾಯಿಸೋದಕ್ಕೆ ನೋಡು, ಆಗಲಿಲ್ಲ ಅಂತಂದರೆ ನನ್ನ ಹತ್ರ ಕರ್ಕೊಂಡು ಬಾ ಅಂತ ಲಕ್ಕಿ ಹೇಳಿದಾಗ ಸರಿ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ ಅಲ್ಲೇ ಕೂತಿರೋದು ನೋಡಿ ಲಕ್ಕಿ ಎದ್ದೋಗೋ ಇಲ್ಲಿಂದ ಅಂತ ಬೈದಾಗ ಮನೋಜ ಅಲ್ಲಿಂದ ಎದ್ದು ಹೋಗ್ತಾನೆ. ನಂತರ ಲಕ್ಕಿ ಶಾಂತಿ ನೀನು ಅಷ್ಟೇ ಕಣೆ, ಅವನು ಓದಂಗೆಲ್ಲ ಹೋಗಲಿ ಅಂತ ಬಿಟ್ಬಿಟ್ರೆ ಅವನಿಗೆ ಯಾವತ್ತೂ ಜವಾಬ್ದಾರಿನೇ ಬರೋದಿಲ್ಲ ಅಂತ ಹೇಳಿದಾಗ, ಅಯ್ಯೋ ಅಜ್ಜಿ ಇವನಿಗೆ ಇಷ್ಟು ವಯಸ್ಸಾಗಿದೆ ಆದರೂ ಕೂಡ ಇನ್ನೂ ಜವಾಬ್ದಾರಿ ಅನ್ನೋದೇ ಬಂದಿಲ್ಲ, ಇವನಿಗೆ ಜವಾಬ್ದಾರಿ ಬರೋದಕ್ಕೆ ಅಂತ ಸಪ್ರೇಟಾಗಿ ಇವರು ಡಿಗ್ರಿ ಮಾಡಬೇಕಾಗಿತ್ತು ಏನೋ ಅಂತ ರವಿ ಹೇಳ್ಕೊಂಡು ನಗ್ತಿರ್ತಾನೆ. ಆಗ ಸೂರ್ಯ ಅಲ್ಲೇ ರವಿ ಸುಮ್ಮನೆ ಇರೋ, ನೀನು ಬಿಟ್ಟರೆ ಅವನು ಅದಕ್ಕೂ ಕೂಡ ಹೋಗ್ತೀನಿ ಅಂತ ಹೊರಟೋಗ್ತಾನೆ ಅಂತ ಹೇಳಿ ಲಕ್ಕಿ ಇವನಿಗೆ ಜವಾಬ್ದಾರಿ ಬರಬೇಕು ಅಂತಂದರೆ ನಾನೊಂದು ವಿಷಯ ಹೇಳಲ್ಲ ಅಂತ ಸೂರ್ಯ ಹೇಳ್ತಾನೆ. ಏನು ಹೇಳು ಅಂತ ಲಕ್ಕಿ ಕೇಳಿದಾಗ, ಅದು ಲಕ್ಕಿ ಇವನು ಒಟ್ಟು 29 ಲಕ್ಷ ಕೊಡಬೇಕು, ಅದನ್ನು ಕೊಟ್ಟ ಅಂತಂದರೆ ಇವನಿಗೆ ಜವಾಬ್ದಾರಿ ಬಂತು ಅಂತಲೇ ಅರ್ಥ, ಅದನ್ನು ಕೊಡೋದಕ್ಕೆ ಹೇಳಿ ಅಂತ ಸೂರ್ಯ ಹೇಳಿದಾಗ, ಅವನು ಹೇಗೋ ಅಷ್ಟೊಂದು ದುಡ್ಡನ್ನು ಒಟ್ಟು ಕೊಡೋಕ್ಕಾಗತ್ತೆ ಅಂತ ಲಕ್ಕಿ ಕೇಳ್ತಾರೆ. ಅದಕ್ಕೆ ಸೂರ್ಯ ಅಯ್ಯೋ ಲಕ್ಕಿ ಒಟ್ಟು ಕೊಡು ಅಂತ ನಾನು ಹೇಳ್ತಿಲ್ಲ, ತಿಂಗಳಿಗೆ ಕೊಡೋದಕ್ಕೆ ಹೇಳಿ, ಈಗ ಬೇರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ, ತಿಂಗಳಿಗೆ ರೂಪಾಯಿ ಕೊಟ್ಟು ತೀರಿಸೋದಕ್ಕೆ ಹೇಳಿ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ಇದನ್ನು ಕೇಳಿ ರೋಹಿಣಿ ಮತ್ತು ಮನೋಜ್ಗೆ ಕೋಪ ಬಂದು ಸೂರ್ಯನೇ ನೋಡ್ತಿರ್ತಾರೆ. ನೀನು ಹೇಳೋದು ಕರೆಕ್ಟಾಗಿದೆ ಕಣೋ ಅಂತ ಲಕ್ಕಿ ಹೇಳಿದಾಗ, ಅಜ್ಜಿ ಅದು ಹೇಗೆ ಸಾಧ್ಯ, ಬರೋ ದುಡ್ಡು ನನಗೆ ಬಿಸ್ನೆಸ್ಗೆ ಸರೋಗುತ್ತೆ, ಅದು ಅಲ್ಲದೆ ಸಾಲಗಳು ಬೇರೆ ಇದ್ದಾವೆ ಅಂತ ಮತ್ತೆ ರೋಹಿಣಿ ನೋಡು ಅಜ್ಜಿ ಇನ್ನೂ ಅರ್ಶಿನ ದಾರನೇ ಕಟ್ಕೊಂಡಿದ್ದಾಳೆ, ಇವಳಿಗೆ ತಾಳಿ ಚೈನ್ ಬೇರೆ ಕೊಡಬೇಕು ಅಂತ ಮನೋಜ್ ಹೇಳ್ತಾನೆ. ಆಗ ಸೂರ್ಯ ಪೆಂಗ್ಯ ಅದೆಲ್ಲ ನಿನ್ನ ಪ್ರೈವೇಟ್ ವಿಷಯ ಕಣೋ, ಮೊದಲು ಸಾಲ ತೀರಿಸು ಆಮೇಲೆ ಅದನ್ನೆಲ್ಲ ನೋಡು ಅಂತ ಸೂರ್ಯ ಹೇಳಿದಾಗ, ಹೌದು ಸೂರ್ಯ ಅವರು ಹೇಳೋ ಐಡಿಯಾ ಕೂಡ ಸೂಪರಾಗೇ ಇದೆ, ಅವರು ಕೊಡಬೇಕಾಗಿರೋ ದುಡ್ಡನ್ನು ಕೊಡಬೇಕು ಅಂತ ಕಮಿಟ್ಮೆಂಟ್ ಇದ್ದರೆ ತಾನೇ ಅವರಿಗೂ ಜವಾಬ್ದಾರಿ ಬರೋದು ಅಂತ ಶ್ರುತಿ ಹೇಳ್ತಾಳೆ. ಆಗ ರಂಗನಾಥ್ ಲಕ್ಕಿ ಹತ್ರ ಬಂದು, ಅಮ್ಮ ಸೂರ್ಯ ಹೇಳ್ದಂಗೆ ಮನೋಜನಿಗೆ ತಿಂಗಳು ಆ ದುಡ್ಡನ್ನು ಕೊಡೋದಕ್ಕೆ ಹೇಳಿ ಅಂತ ಹೇಳಿದಾಗ, ಕೇಳಿಸ್ತೇನೋ ಮನೋಜ, ತಿಂಗಳು ಆ ದುಡ್ಡನ್ನು ಕೊಟ್ಬಿಡು ರಂಗನ್ಗೆ ಅಂತ ಲಕ್ಕಿ ಹೇಳ್ತಾರೆ. ಆಗ ಮನೋಜ ಅಜ್ಜಿ ತಿಂಗಳು ನನ್ನಿಂದ ಅಷ್ಟೊಂದು ಕೊಡೋದಕ್ಕೆ ಆಗೋದಿಲ್ಲ ಅಜ್ಜಿ ಅಂತ ಹೇಳಿದಾಗ ಲಕ್ಕಿ, ಶಾಂತಿ ನಿನ್ನ ಮಗನ್ನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿದೆ ತಾನೇ, ಅದು ಅಲ್ಲದೆ ನೀನು ಹೇಳಿದ ತಾನೇ ಅವನು ಬೇಡದೇ ಇರೋದು ಕೆಲಸ ಎಲ್ಲ ಮಾಡ್ತಿರೋದು, ಇವಾಗ ಇದನ್ನು ನೀನೇ ಹೇಳು ಮಾತನ್ನು ಅವನು ಕೇಳ್ತಾನೆ ಅಂತ ಹೇಳಿ ಲಕ್ಕಿ ಹೇಳ್ತಾರೆ. ಆಗ ಶಾಂತಿ ಮನೋಜ ಅವ್ರ ದುಡ್ಡನ್ನು ಕೊಟ್ಬಿಡು, ಇದರಿಂದಾಗಿ ಅಲ್ವೇನೋ ಇವಾಗ ಸಮಸ್ಯೆ ಆಗ್ತಾ ಇರೋದು, ಕೊಡ್ತೀನಿ ಅಂತ ಹೇಳು ಅಂತ ಶಾಂತಿ ಕಂಡುಬಿಟ್ಟು ನೋಡಿದಾಗ ಮನೋಜ ರೋಹಿಣಿ ಮುಖಾನೇ ನೋಡಿಕೊಂಡು ನಿಂತಿರ್ತಾನೆ. ಆಗ ಸೂರ್ಯ ಅಲ್ಲೇನೋ ನೋಡ್ತಾ ಇದೆಯಾ, ದುಡ್ಡು ಎತ್ಕೊಂಡು ಹೋಗೋದಕ್ಕೆ ಮುಂಚೆನೇ ಅದನ್ನು ನೋಡಬೇಕಾಗಿತ್ತು ಕಣೋ, ಹೇಳು ಅಂತ ರೇಗಾಡಿದಾಗ, ಸರಿ ನಾನು ಕೊಡ್ತೀನಿ ಅಂತ ಮನೋಜ್ ಒಪ್ಕೋತಾನೆ. ಆಗ ಲಕ್ಕಿ ಶಾಂತಿ ಅವನು ಹೇಳಿದ್ದನ್ನು ಕರೆಕ್ಟಾಗಿ ಮಾಡ್ತಾನೋ ಇಲ್ವೋ ಅಂತ ಗೊತ್ತಾಗ್ತಿಲ್ವಲ್ಲೋ ಅಂತ ಹೇಳಿದಾಗ, ಕರೆಕ್ಟಾಗಿ ಹೇಳಿದೆ ಲಕ್ಕಿ, ಅವನು ಖಂಡಿತವಾಗ್ಲೂ ಮಾಡೋದಿಲ್ಲ ಈ ಕೆಲಸನ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಸುಮ್ಮನೆ ಇರೋ ನೀನು ಅಂತ ಲಕ್ಕಿ ಹೇಳಿ ಶಾಂತಿ ಬಾರೇ ಇಲ್ಲಿ ಅಂತ ಕರೆದಾಗ ಶಾಂತಿ ಬಂದು ಲಕ್ಕಿ ಮುಂದೆ ನಿಂತ್ಕೋತಾರೆ. ಆಗ ಲಕ್ಕಿ ನೋಡೆ ಶಾಂತಿ ತಿಂಗಳು ಇವರಿಗೆ ಏನು ದುಡ್ಡು ಕೊಡಬೇಕು ಅದನ್ನು ಅವ್ರ ಕೈಯಿಂದ
ಕೈಲಿಂದ ಇಸ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಂತ ಹೇಳಿದಾಗ ಅದನ್ನು ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಅದು ಅತ್ತೆ ನಾನಾ ಅಂತ ಶಾಂತಿ ಕೇಳಿದಾಗ ನೀನೇ ಕಣೆ, ಅವನ ಕಡೆಯಿಂದ ದುಡ್ಡನ್ನು ನೀನೇ ಇಸ್ಕೋಬೇಕಾಗಿರೋದು ಅಂತ ಲಕ್ಕಿ ಹೇಳಿದಾಗ ಸರಿ ಆಯಿತು ಅತ್ತೆ ಅಂತ ಶಾಂತಿ ಒಪ್ಕೋತಾಳೆ. ಆಗ ಸೂರ್ಯ ಲಕ್ಕಿ ಸೂಪರ್ ಲಕ್ಕಿ, ನೀನು ಅದಕ್ಕೆ ನೀನು ಇರಬೇಕು ಅಂತ ಹೇಳೋದು ಅಂತ ಹೇಳಿದಾಗ ಅಜ್ಜಿ ಒಂದು ರೀತಿಲಿ ಎಲ್ಲ ಸಮಸ್ಯೆನೂ ಬಗೆಹರಿತು, ಬನ್ನಿ ನಾನು ನಿಮಗೆ ಟೀ ಕೊಡ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಸರಿ ಅಂತ ಲಕ್ಕಿ ಎದ್ದು ಹೋದಾಗ ರಂಗನಾಥ್ ಅವರು ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಹೊರಟೋದ್ಮೇಲೆ ಶಾಂತಿ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ರೋಹಿಣಿ ರೂಮಲ್ಲಿ ಒಬ್ಬಳೇ ಯೋಚನೆ ಮಾಡ್ತಿರುವಾಗ ಅಲ್ಲಿಗೆ ಮನೋಜ್ ಬಂದು ಏನು ರೋಹಿಣಿ ಇದು ಈ ರೀತಿ ಆಗೋಯ್ತಲ್ಲ ಅಂತ ಮನೋಜ್ ಕೇಳಿದಾಗ ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅಲ್ಲ ತಿಂಗಳು 50,000 ರೂಪಾಯಿ ಕೊಡಬೇಕು ಅಂತ ಸೂರ್ಯ ಬೇರೆ ಹೇಳ್ತಿದ್ದಾನೆ, ಇದನ್ನೆಲ್ಲ ಪ್ಲ್ಯಾನ್ ಮಾಡೇ ಸೂರ್ಯ ಲಕ್ಕಿನ ಇಲ್ಲಿ ಕರ್ಕೊಂಡು ಬಂದಿರೋದು ಅಂತ ಮನೋಜ್ ಹೇಳಿದಾಗ ಅವರು ಬಂದಿರೋದಕ್ಕೆ ಅಲ್ವಾ ಮನೋಜ್ ಯಾವ ಮಾವ ಅತ್ತೆ ಜೊತೆ ಮಾತಾಡಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ್ ಅಲ್ಲ ಅದು ಮುಖ್ಯ ಆಗಿತ್ತಾ, ಇವಾಗ ಸ್ವಲ್ಪ ದಿನ ಬಿಟ್ಟಿದ್ರೆ ಅವರೇ ಮಾತಾಡ್ಕೊಂಡಿರೋರು, ಈ ಸೂರ್ಯನನ್ನ ಹತ್ರ ದುಡ್ಡು ಕೇಳೋದಕ್ಕೆಗೋಸ್ಕರ ಈ ರೀತಿ ಎಲ್ಲ ಮಾಡಿರೋದು. 50,000 ಅಂದರೆ ಸುಮ್ಮನೆ ಬರುತ್ತಾ, ಈಗ ಹೇಗೆ ನಾನು ಅದನ್ನೆಲ್ಲ ರೆಡಿ ಮಾಡೋದು ಅಂತ ಮನೋಜ್ ಹೇಳಿದಾಗ ಅದು ನಿಮ್ಮ ತಪ್ಪು ಮನೋಜ್, ನೀವು ಕೆಲಸ ಮಾಡಿದ್ದು ಅಂತ ರೋಹಿಣಿ ಬೈತಾಳೆ. ಅದಕ್ಕೆ ಮನೋಜ್ ಏನು ಎಲ್ಲರೂ ಇದನ್ನೇ ಹೇಳ್ತಿದ್ದೀರಲ್ಲ, ನಾನೇನಂತ ಬುದ್ಧಿ ಇಲ್ಲದೆ ಇರುವಂಥ ಕೆಲಸ ಮಾಡಿರೋದು ಅಂತ ಕೇಳಿದಾಗ ಸರಿ ಇವಾಗ ಸೂರ್ಯ ಅವರಿಗೆ ಕೊಡಬೇಕಾಗಿರೋ 2 ಲಕ್ಷನ ಬಿಡಿ, ಆದರೆ ನಿಮ್ಮ ಅಪ್ಪನಿಗೆ ಕೊಡಬೇಕಾಗಿರೋ 27 ಲಕ್ಷದಲ್ಲಿ ನಿಮ್ಮದು ಶೇರ್ ಇದೆ ಅಲ್ವಾ, ಆ ಲೆಕ್ಕದಲ್ಲಿ ನೋಡಿದ್ರೆ 9 ಲಕ್ಷ ಹೋಗುತ್ತೆ, ಇನ್ನು 18 ಲಕ್ಷ ಮಾತ್ರ ನೀವು ಕೊಡಬೇಕಾಗಿರೋದು ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ್ ಹೌದಲ್ವಾ ಇದು ನನಗೆ ಹೊಳಿಲೇ ಇಲ್ಲ ಅಂತ ಮನೋಜ್ ಹೇಳಿದಾಗ ಇದೆಲ್ಲ ನಿಮಗೆ ಅರ್ಥ ಆಗಿದ್ದಿದ್ರೆ ನೀವು ಯಾಕೆ ಇಷ್ಟೊಂದು ಯಾಮಾರ್ತಿದ್ರಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಇರು ನಾನು ಇವಾಗಲೇ ಹೋಗಿ ಹೇಳಿಬಿಟ್ಟು ಬರ್ತೀನಿ ಅಂತ ಮನೋಜ್ ಹೋಗ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ ಮನೋಜ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಮನೋಜ್ ಈಗ ಹೋಗಿ ಅವ್ರ ಹತ್ರ 18 ಲಕ್ಷ ಮಾತ್ರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ನೀವು ಸ್ವಲ್ಪ ಹೊತ್ತು ಮಾತಾಡದೆ ನಿಂತ್ಕೊಳ್ಳಿ ಮನೋಜ್, ಈಗೇನಾದರೂ ನೀವು ಹೋಗಿ ಅಲ್ಲಿ ಈ ಥರ ಹೇಳಿದರೆ ಅಂತಂದರೆ ನಿಮಗೆ ಇದನ್ನೆಲ್ಲ ನಾನೇ ಹೇಳ್ಕೊಟ್ಟಿದ್ದೀನಿ ಅಂತ ಸೂರ್ಯ ಮತ್ತೆ ಗಲಾಟೆ ಮಾಡ್ತಾನೆ. ನಾವು ಅವರಿಗೆ ದುಡ್ಡು ಕೊಡಬೇಕಾದ್ರೆ ಇದನ್ನೆಲ್ಲ ಹೇಳಿದರೆ ಆಯಿತು, ಈಗ ಸದ್ಯಕ್ಕೆ ಸಮಸ್ಯೆ ಮುಗ್ದಿದೆ ಅಂತ ರೋಹಿಣಿ ಹೇಳ್ತಾರೆ. ಮುಗ್ದಿದೆಯಾ, ಎಲ್ಲಿ ಮುಗ್ದಿದೆ, ಅಂಗಡಿಗಳು ತಿಂಗಳು ಲಕ್ಷ ರೂಪಾಯಿ ಮೇಲೆ ಖರ್ಚಾಗ್ತಿದೆ, ಇದರಲ್ಲಿ ಬೇರೆ ಇವನಿಗೆ 1,000 ರೂಪಾಯಿ ಕೊಡಬೇಕು, 50,000 ರೂಪಾಯಿ ಕೊಡಬೇಕು ಅಂತ ಮನೋಜ್ ಕೇಳಿದಾಗ ಬೇರೆ ದಾರಿನೇ ಇಲ್ಲ, ಮನೋಜ್ ಕೊಡಲೇಬೇಕು, ನೋಡ್ಕೊಳ್ಳೋಣ ಬಿಡಿ ಅಂತ ರೋಹಿಣಿ ಹೇಳ್ತಾಳೆ. ಇಷ್ಟಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.